ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಫೆಬ್ರವರಿ 12ಕ್ಕೆ ನಮ್ಮ ಕೃಷ್ಣ ಅಜಯ್ ರಾವ್ ಅವರ ಸರಳ ಸುಬ್ಬರಾವ್ ಸಿನಿಮಾ ರಿಲೀಸ್ ಆಗ್ತಿದೆ. ಅದು ಸುಬ್ಬರಾವ್, ಇದು ಕೃಷ್ಣ ಅಜಯ್ ರಾವ್. ಸರ್, ಪ್ರತಿ ಸಲಿನೂ ಮಾತಾಡುವಾಗ ಆಯಾ ಸಿನಿಮಾಗೆ ಸಂಬಂಧಪಟ್ಟಂಥ ಒಂದಷ್ಟು ಎನರ್ಜಿ ಪಾಸ್ ಆಗುವಂಥ ವಿಷಯಗಳನ್ನ ಮಾತಾಡ್ತಿರ್ತೀರಿ. ಬಟ್ ಈ ಸಿನಿಮಾದಲ್ಲಿ ಆ ಸರಳ ಸುಬ್ಬರಾವ್ ಅನ್ನೋದು ಗುರು ಆಪ್ಟ್ ಆಗಿದೆ ಅಂತ ನಾನು 1 ಅವರಿಂದ ಮಾತಾಡ್ತಾ ಇದ್ದೀನಿ. ಅನಂತ್ ನಾಗ್ ಸರ್ ಬಗ್ಗೆ ಮಾತಾಡಿದೆ. ಸರ್ ತುಂಬ ಸರಳವಾದಂಥ ನಟ. ಮತ್ತು ರಮೇಶ್ ಅರವಿಂದ್ ಅವ್ರ ಬಗ್ಗೆ ಮಾತಾಡಿದೆ, ಸರಳವಾದ ನಟ. ಅದರ ನಂತರ ನಾನು ಕಂಡಂಥ ಇದು ನನ್ನ ಪರ್ಸೆಪ್ಷನ್ನು, ಅಜಯ್ ರಾವ್ ಅವರು ಇತ್ತೀಚೆಗೆ ರಾಜ್ವಿ ಶೆಟ್ಟಿ ಅವ್ರ ಜೊತೆ ಒಂದು ಸೇರ್ಕೊಂಡಿದ್ದಾರೆ. ಸರಳವಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ. ಈ ಸರಳ ಅನ್ನೋದು ಹೇಗೆ ಕನೆಕ್ಟ್ ಆಗುತ್ತೆ ಅಜಯ್ ರಾವ್ಗೆ ಅಂತ? ಹೇಗೆ ಕನೆಕ್ಟ್ ಆಗುತ್ತೆ? ತುಂಬ ಕಷ್ಟವಾದಂಥ ಆನ್ಸರ್ ಇದು. ನಮ್ಮ ಸರಳತೆ ಬಗ್ಗೆ ನಾವು ಹೆಂಗೆ ಹೇಳೋದು? ಅಲ್ಲ, ಯೂಶಲ್ ಅಂತಿರ್ತಾರೆ ವೆರಿ ಸಿಂಪಲ್, ಅಂದರೆ ಅದು ತುಂಬ ಅನುಸಾರ ಅಂತಿರ್ತಾರೆ. ಅದು ನೀವು ಕೇಳಿಸ್ಕೊಂಡಿರ್ತೀರಾ? ಏನು ನಮ್ಮ ಮನೆಯಲ್ಲಿ ಬಂದಿರತಕ್ಕಂಥ ಸಂಸ್ಕಾರ ಅಷ್ಟೇ, ನಮ್ಮ ತಂದೆ ತಾಯಿ. ಓಕೆ, ನ್ಯಾಚುರಲ್ ಆ್ಯಕ್ಟ್ ಮಾಡ್ತಾರೆ. ಎಜುಕೇಷನ್ ನಾಲೆಜ್ ಮನೆಯಲ್ಲಿ ಇದ್ದಾಗ ಆಬ್ವಿಯಸ್ಲಿ ಅದು ಸರಳತೆ. ಓಕೆ, 2020 ಯುದ್ಧ ಕನ್ನಡ ಚಾಪ್ಟರ್ 2 ಕೂಡ ನಾನು ಸೆಲೆಬ್ರೇಟ್ ಮಾಡಿದೆ. ಅದ್ರ ಬಗ್ಗೆ ತುಂಬ ನಿಮ್ಮ ಜೊತೆ ಮಾತಾಡಿದೆ. ಅದರ ನಂತರ ರಾಧೆ ಕೂಡ ಮಾತಾಡಿದೆ. ಪ್ರತಿ ಸಿನಿಮಾನೂ ಒಂದಷ್ಟು ಮಾತುಕತೆಗೆ ಅದು ದಾರಿ ಮಾಡಿಕೊಡುತ್ತೆ ಅನ್ನೋಂಥ ವಿಷಯಕ್ಕೆ ಬಂದಾಗ ಸರಳ ಸುಬ್ಬರಾವ್ ಕೂಡ ಒಂದು ದಾರಿ ಮಾಡಿಕೊಡುತ್ತೆ. ಎಸ್, ನಾನು ಇದ್ರ ಬಗ್ಗೆ ಮಾತಾಡಬೇಕು ಅಂತ. ಏನು ಈ ಕೋರ್ ಐಡಿಯಾ ಏನು ಅಂತ ಸಿನಿಮಾದ ಐಡಿಯಾ? ಸಿನಿಮಾ ಆ್ಯಕ್ಚುಲಿ ತ್ರಿವೇಣಿ ಅವ್ರದ್ದು ಒಂದು ವಸಂತಗಾನ ಅಂತ ಒಂದು ಕಾದಂಬರಿ, ಅದರಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಅಫ್ಕೋರ್ಸ್ ಅಂದರೆ ಇನ್ಸ್ಪೈರ್ ಯಾಕಂತ ಇದ್ದೀನಿ ಅಂತಂದರೆ, ಆ ಕಾದಂಬರಿ ತೊಗೊಂಡು ಸಿನಿಮಾಗೆ ಏನೇನು ಬದಲಾವಣೆ ಮಾಡಬೇಕಾಗಿತ್ತು ಓಕೆ ಅದನ್ನು ಮಾಡ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ. 1979-80 ಆ ಟೈಮಲ್ಲಿ ಓಕೆ 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 ಫ್ಯಾಮಿಲಿ ಮತ್ತು ಎಸ್ಪೆಷಲಿ ಗಂಡ ಹೆಂಡತಿ ಮಧ್ಯದಲ್ಲಿರ್ತಕ್ಕಂಥ ಬಾಂಡಿಂಗ್, ರೊಮ್ಯಾನ್ಸ್, ಒಬ್ರಿಗೊಬ್ರಿಗೆ ಕೊಡುವಂಥ ಟೈಮ್, ಫಿಸಿಕಲ್ ಪ್ರೆಸೆನ್ಸ್, ವ್ಯಾಲ್ಯೂಸ್ ಆಫ್ ಲವ್ ಎಲ್ಲನೂ ಬ್ಯೂಟಿಫುಲ್ಲಿ ಪಿಕ್ಚರೈಸ್ ಮಾಡಿ ಪೋರ್ಟ್ರೇ ಮಾಡಿರ್ತಕ್ಕಂಥ ಸಿನಿಮಾ. ನಾರ್ಮಲ್ ಕತೆ ಸಿನಿಮಾ ಆಗೋದಕ್ಕೂ ಕಾದಂಬರಿ ಆಧಾರಿತ ಒಂದು ಎಳೆ ಕತೆ ಸಿನಿಮಾ ಆಗೋದಕ್ಕೂ ಒಂದು ಸಣ್ಣ ಲೇಯರ್ ಆಫ್ ವ್ಯತ್ಯಾಸ ಇದೆ. ಅದು ಅಜಯ್ ರಾವ್ ಕಂಡಂಥದ್ದು ಏನು ಅಂತ? ಅಂದರೆ ಅದೇನು ವ್ಯಾಲ್ಯೂಸ್ ಭಾಳ ಆ್ಯಡ್ ಆಗಿರುತ್ತೆ. ಆಗಿನ ಕಾಲದಲ್ಲಿ ಕಾದಂಬರಿಗಳಲ್ಲಿ ಇದ್ದಂಥ ವಿಚಾರಗಳು ವ್ಯಾಲ್ಯೂಸಿಗೆ ಅಷ್ಟು ಇಂಪಾರ್ಟೆನ್ಸ್ ಅಂತ ಕೊಟ್ಟಿರ್ತದೆ, ಸಂಬಂಧಕ್ಕಿರ್ತಕ್ಕಂಥ ವ್ಯಾಲ್ಯೂ. ಈಗ ಅದು ಎಷ್ಟೇ ಆದರೂ ಒಂದು ಕಾಲ್ಪನಿಕವಾಗಿ, ಅಂದರೆ ನಾವು ಸಿನಿಮಾ ಮಾಡೋಕ್ಕೆ ಹೋದರೆ ಏನಾದರೂ ಒಂದು ಕಾಲ್ಪನಿಕ ಪಾತ್ರಗಳು, ಹಾಗೆ ಎಲ್ಲೋ ನೈಜವಾದಂಥ ಘಟನೆಗಳಿಗೆ, ನೈಜವಾದಂಥ ಪಾತ್ರಗಳಿಗೆ ಬದುಕಿರ್ತಕ್ಕಂಥ ಅನ್ಸಂಗ್ ಹೀರೋಸ್ ಇರ್ತಾರೆ, ಪ್ರಚಾರಕ್ಕೆ ಬಂದಿರಲ್ಲ. ಆ ಥರದ್ದು ಎಲ್ಲೋ ಒಂದು ಪಾತ್ರಗಳನ್ನು ಇನ್ಸ್ಪೈರ್ ಆಗಿ ಒಂದು ಕಾದಂಬರಿಗಳು ಮಾಡ್ತಾರೆ. ಸೊ ಅದಕ್ಕೆ ಹಾಗಾಗಿ ಅದು ನಾಟುತ್ತೆ ಮನಸ್ಸಿಗೆ. ಅದು ಒಂಥರ ಹೀರೋಯಿಸಮ್ ಆಗಿ ಉಳ್ಕೊಳ್ಳುತ್ತೆ. ಫ್ಯಾಮಿಲಿನಲ್ಲೂ ಗೆಲ್ಲುವಂಥ ವಿಚಾರಗಳಿಂದನೂ ಹೀರೋಯಿಸಮ್ ಇರುತ್ತೆ. ನನ್ನ ಬಹುತೇಕ ಸಿನಿಮಾಗಳಲ್ಲಿ ಅದೇ ಇರುತ್ತೆ, ಅಂದರೆ ಹಿಡನ್ ಹೀರೋಯಿಸಮ್ಸ್ ಇರುತ್ತೆ. ಸೊ ಹಾಗಾಗಿ ಈ ಸರಳ ಸುಬ್ಬರಾವ್ನಲ್ಲಿ ಕೂಡ ಈಸ್ ಎ ಹಿಡನ್ ಹೀರೋ. ನಾನು ಎಕ್ಸ್ಕ್ಯೂಸ್ ಮೀ ಆ ಒಂದು ಸಾಂಗು ಅಂದರೆ ತುಂಬ ವರ್ಷಗಳ ಕಾಲ ಇತಿಹಾಸದ ಪುಟದಲ್ಲಿ ಹೇಗೆ ಒಂದು ಸಿನಿಮಾ ಗಟ್ಟಿಯಾಗಿ ನಿಲ್ಲುತ್ತೋ ಹಾಗೆ ಒಂದು ಸಿನಿಮಾದ ಪಾತ್ರ ಕೂಡ ಗಟ್ಟಿಯಾಗಿ ನಿಲ್ಲುತ್ತೆ. ಆ ಥರ ಗಟ್ಟಿಯಾಗಿ ನಿಂತಹ ಪಾತ್ರ ನಿಂದು ಎಕ್ಸ್ಕ್ಯೂಸ್ ಮೀ ಸಿನಿಮಾದಲ್ಲಿ. ಅಲ್ಲಿಂದ ಇಲ್ಲಿ ತನಕ ಬಹಳಷ್ಟು ಸಿನಿಮಾಗಳನ್ನು ಅಜಯ್ ರಾವ್ ಮಾಡಿದ್ರೂ ಕೆಲವು ಸಿನಿಮಾಗಳು ಅಂಡರ್ಲೈನ್ ಮಾಡುವಂಥ ಸಿನಿಮಾಗಳು. ಅಂದರೆ ನನಗೆ ಪರ್ಸ್ನಲಿ ಇದು ತಾಯಿಗೆ ತಕ್ಕ ಮಗ ನನಗೆ ಭಾಳ ಫೇವ್ರೆಟ್ ಸಿನಿಮಾ. ನಿಮ್ಮ ಕನ್ಸಿಸ್ಟೆನ್ಸಿ ಆಫ್ ಆ್ಯಕ್ಟಿಂಗು, ಆ ನಿಮ್ಮ ಮ್ಯಾನರಿಸಮ್ಮು, ಆ ಡೈಲಾಗ್ ಡೆಲಿವರಿಗಳು, ಇದೆಲ್ಲವೂ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಆ್ಯಕ್ಟ್ರಿಗೆ ಅಂತ ಜನಗಳು ನೆನಪಲ್ಲಿ ಇಟ್ಕೋತಾರೆ ಅದನ್ನೆಲ್ಲ ಅಂತ. ಇದು ನನ್ನ ಪರ್ಸೆಪ್ಷನ್ನು, ಬಟ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ. ಅಲ್ಲ, ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿರಬೇಕು. ಅದು ಇಂಪಾರ್ಟೆಂಟ್ ಆದಾಗಲೇ ನಾವು ಆ ಕ್ಯಾರೆಕ್ಟರ್ ಪಾತ್ರ ನಿಭಾಯಿಸೋಕ್ಕೆ ಸಾಧ್ಯ. ಹಿಂಗೆ ಹೇಳಿ, ಅದು ಭಾಳ ಇಷ್ಟಕರವಾದಂಥ ಆನ್ಸರ್. ಅದು ಸಿಕ್ಕಾಗೊಮ್ಮೆ ಜನ ಹೇಳ್ತಿರ್ತಾರೆ, ಗುರು ಸರ್ ನಿಮ್ದು ಆ ಸಿನಿಮಾ ಸಖತ್, ಅಂದರೆ ಅವ್ರವ್ರ ಪರ್ಸೆಪ್ಷನ್. ಆ ಪಾತ್ರ ಸಿನಿಮಾ ಇಷ್ಟ ಆದಾಗ ಡೆಫಿನೆಟ್ಲಿ ಅದು ಬೈ ನೇಚರ್ ಇಟ್ ಕಮ್ಸ್ ಔಟ್ ಅಷ್ಟೇ. ಇದು ಇಂಪಾರ್ಟೆಂಟ್ ಅಲ್ಲ ಅಂತ ನಾವು ಮಾಡಿರಲ್ಲ. ಇಟ್ಸ್ ಜಸ್ಟ್ ವಿ ಫಾಲ್ ಇನ್ ಲವ್ ವಿತ್ ದಟ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ನಮ್ಗೆ ಇಷ್ಟ ಆಗಿರುತ್ತೆ, ಅದು ಆಟೋಮೆಟಿಕ್ಲಿ ಅದಕ್ಕೆ ಏನು ಬೇಕು ಅದು ಬರ್ತಾ ಇರುತ್ತೆ ಅಷ್ಟೇ. ಓಕೆ ಓಕೆ ಅಲ್ಲ, ಮಂಜು ಸ್ವರಾಜ್ ಅವ್ರ ಬಗ್ಗೆ ಅಂತಂದಾಗ ತುಂಬ ಸೆನ್ಸಿಬಲ್ ಆದಂಥ ಸಿನಿಮಾಗಳನ್ನು ಮಾಡಿದಂಥ ಒಬ್ಬ ನಿರ್ದೇಶಕ. ಅದೇ ಥರ ಕೃಷ್ಣ ಅಜಯ್ ರಾವ್ ಕೂಡ ಸೆನ್ಸಿಬಲ್ ಸಿನಿಮಾಗಳನ್ನು ಮಾಡಿದಂಥ ಒಬ್ಬ ನಟ. ಈ ಸೆನ್ಸಿಬಲ್ ಅನ್ನೋದು ಕೂಡಿದಾಗ ಸೆನ್ಸಿಬಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಏನಾಗಿದೆ ಅಂತ? ಇಟ್ಸ್ ಎ ಕಾಂಪ್ಲಿಮೆಂಟ್.
12th ಆನ್ಸರ್ ಅದ್ರದ್ದು ಫೆಬ್ರವರಿ 12th ಅದ್ರದ್ದು ಆನ್ಸರ್ ಎಷ್ಟು ಸೆನ್ಸಿಬಲ್ ಆಗಿದೆ ಅನ್ನೋದು ಸ್ಕ್ವೈರ್ ಆಗಿದೆಯಾ 3 times ಆಗಿದೆಯಾ ಗೊತ್ತಿಲ್ಲ. ನಾವು ಹಂಗಾಗಲಿ ಒಳ್ಳೇದಾಗಲಿ ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತೀವಿ, ಸಾಕಷ್ಟು ಪ್ರಯತ್ನ ಹಾಕಿ ನಮ್ಮ ಎಫರ್ಟ್ಸ್ ಆನೆಸ್ಟ್ ಹಾಕಿ ಮಾಡಿರ್ತೀವಿ. ಬಟ್ ನೀವು ಹೇಳಿರ್ತಕ್ಕಂಥ ಕಾಂಪ್ಲಿಮೆಂಟ್ ನಿಜ ಆಗಲಿ ಅಂತ ಬಯಸ್ತೀವಿ. ಓಕೆ, ಸರಳ ಸುಬ್ಬರಾವ್ ಅಜಯ್ ರಾವ್ ಅವರಿಗೆ ಕಲಿಸಿದಂಥ ಒಂದು ಪಾಠ ಅಂದರೆ ಪ್ರತಿಯೊಂದು ಸಿನಿಮಾನೂ ಒಂದು ಪಾಠ ಕಲಿಸಿರುತ್ತೆ, ಬಟ್ ಈ ಸಿನಿಮಾದ ಜರ್ನಿ ಇನ್ ಟರ್ಮ್ಸ್ ಆಫ್ ಅಲ್ಲ, ಈ ಸಿನಿಮಾಯಿಂದ ಕಲಿತಂಥ ಪಾಠ ಅಂತಲ್ಲ, ಪಾಠ ಕಲ್ತಿರೋದ್ರಿಂದ ಅದು ಸಿನಿಮಾದಲ್ಲಿ ಹೆಲ್ಪ್ ಆಗಿದೆ. ಅಂದರೆ ನಾನು 18ನಲ್ಲಿ ಹುಟ್ಟಿರೋದು, ನಮ್ಮ ತಂದೆನೂ ಆ ಟೈಮಲ್ಲೇ ಆ ಥರದ್ದೇ ಲೈಫ್ ಸ್ಟೈಲ್ನಲ್ಲಿ ಜೀವಿಸಿದಂಥವ್ರು. ಅದೇ ಥರ ಉಡುಪುಗಳು ಹಾಕ್ಕೊಂಡಿದ್ದು, ನಮ್ಮ ತಂದೆ ತಾಯಿನೂ ಅಷ್ಟೇ ಅನ್ಯೋನ್ಯತೆಯಿಂದ ಅಷ್ಟು ಪ್ರೀತಿಯಿಂದ ಇದ್ದಂಥ ಅವರು ಆ್ಯಸ್ ಎ ಕಪಲ್ ರೋಲ್ ಮಾಡೆಲ್ ಆಗಿದ್ದಂಥ. ಸೊ ಹಾಗಾಗಿ ನಾನು ಇವೆಲ್ಲ ನೋಡಿ ಕಲ್ತಿರೋದ್ರಿಂದ ನನಗದು ನಿಭಾಯಿಸೋದಕ್ಕೆ ಈಸಿ ಆಗುತ್ತೆ. ಪ್ರತಿ ಸಿನಿಮಾದ ಟೀಮು ಕೂಡ ಹೇಳುತ್ತೆ ನಮ್ಮ ಸಿನಿಮಾ ಈ ಕಾರಣಕ್ಕೆ ನೋಡಬೇಕು ಅಂತ, ಬಟ್ ನಿಮ್ಮ ಸಿನಿಮಾನ ಎಲ್ಲ ವಯಸ್ಸಿನ ಜನರು ನೋಡುವಂಥ ಸಿನಿಮಾ ಈ ಪಾಯಿಂಟ್ ಆಫ್ ವ್ಯೂ. ಅದೇ ಕೆಲವೊಂದು ಫ್ಯಾಂಟಸಿ ಸಿನಿಮಾಗಳು ಇರ್ತಾವಲ್ಲ, ನಾವು ಈಗ ಸೂಪರ್ಮ್ಯಾನ್ ಸಿನಿಮಾ ನೋಡ್ತೀವೋ ಹಿಂಗಿರ್ಬೋದು, ಇಷ್ಟು ಪವರ್ಸ್ ಇರುತ್ತಾ ಅಂತ ನೋಡ್ತೀವಿ. ಅದೇ ಥರ ರೆಟ್ರೋ ಸಿನಿಮಾ, ಅದರಲ್ಲೂ ರೊಮ್ಯಾಂಟಿಕ್ ರೆಟ್ರೋ ಸಿನಿಮಾ ನೋಡಿದಾಗ ಅದೇ ಒಂದು ಮ್ಯಾಜಿಕ್ ಇರುತ್ತೆ. ಹಿಂಗೆಲ್ಲ ಇರ್ತಾಯಿತ್ತಾ, ಇಷ್ಟೊಂದೆಲ್ಲ ಪ್ರೀತಿ ಮಾಡ್ತಾಯಿದ್ರಾ, ಇಷ್ಟೊಂದೆಲ್ಲ ಇಷ್ಟು ಜೆನ್ಯೂನಿಟಿ ಇತ್ತಾ, ಆ ವಿಚಾರಗಳು ಇರುತ್ತೆ. ಈಗಿನ ಆಡಿಯನ್ಸ್ಗೆ ಅದೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ಗಳು. ಸೊ ಇದರಿಂದ ಒಂದು ಫನ್. ಆಗಿನ ಕಾಲದಲ್ಲಿರೋರಿಗೆ ಅದು ನಾಸ್ಟಾಲ್ಜಿಕ್ ಫೀಲ್ ಇರುತ್ತೆ, ಈಗಿನ ಕಾಲದಲ್ಲಿರೋರಿಗೆ ಹಂಗಿರ್ತಾ ಅಂತ ಇರುತ್ತೆ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಭಾಳ ಖುಷಿ ಆಯಿತು. ಫೆಬ್ರವರಿ 12 ನಿಮ್ಮ ದಿನ ಆಗಲಿ, ನಮ್ಮ ದಿನ ಆಗಲಿ, ಹೆಮ್ಮೆಯ ಕನ್ನಡಿಗರ ದಿನ ಆಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಯು. ಥ್ಯಾಂಕ್ಸ್.